ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ವತಿಯಿಂದ ಸುಮಾರು 450 ಮೀಟರಿನ 75 ಲಕ್ಷ ರೂಪಾಯಿ ಕಾಮಗಾರಿಯನ್ನು ಚಾಲನೆಯನ್ನು ಕೊಟ್ಟಿದೆ. ಈ ಒಂದು ಚಾಲನೆ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ಉಪಾಧ್ಯಕ್ಷರಾದಂಥ ಮಹೇಶ್ ನಾಯ್ಕರು ಮತ್ತು ಎಲ್ಲ ಗೌರವಾನ್ವಿತ ಪುರಸಭೆಯ ಅಧ್ಯಕ್ಷರು ಹಾಜರಿದ್ದಾರೆ. ಎಲ್ಲ ಮಾಧ್ಯಮದ ಸ್ನೇಹಿತರು ಹಾಜರಿದ್ದಾರೆ. ಬಹಳ ದಿನಗಳಿಂದ ಈ ಒಂದು ಕಾಮಗಾರಿ ಬಾಕಿ ಇತ್ತು. ಕುಮಟಾ ಪುರಸಭೆ ವ್ಯಾಪ್ತಿಯಲ್ಲಿ ಕಳೆದ ಬಾರಿ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸುಮಾರು 100ಕ್ಕೆ 75ರಷ್ಟು ಕಾಮಗಾರಿಯನ್ನು ಡಾಂಬರೀಕರಣ ಇರ್ಬೋದು, ಇಂಟರ್ಲಾಕ್ ಇರ್ಬೋದು, ಅಥವಾ ಕಾಂಕ್ರೀಟ್ ಹೀಗೆ ಈ ಎಲ್ಲ ಕಾಮಗಾರಿಗಳನ್ನು ಮುಗಿಸುತ್ತಿದ್ದು ಈ ಒಂದು ರಸ್ತೆ ಬಾಕಿ ಇತ್ತು. ಆ ಸಂದರ್ಭದಲ್ಲಿ ಈ ರಸ್ತೆ ಚೆನ್ನಾಗಿರೋದ್ರಿಂದ ಈ ರಸ್ತೆ ಆವಾಗ ನಾವು ಕೈಗೆತ್ತಿಕೊಂಡಿರಲಿಲ್ಲ. ಈಗ ಕೈಗೆತ್ತಿಕೊಂಡಿದ್ದೇವೆ. ಈಗಿನ ಸರ್ಕಾರ ಪುರಸಭೆ ವ್ಯಾಪ್ತಿಗೆ ಯಾವುದೇ ರೀತಿಯ ಅನುದಾನವನ್ನು ಪುರಸಭೆಗೆ ಕೊಟ್ಟಿರಲಿಲ್ಲ. ಇದು ನಾನು ವಿಶೇಷವಾದಂಥ ಒಂದು ಆಸಕ್ತಿಯನ್ನು ವಹಿಸಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಇದನ್ನು ತರಿಸಿದ್ದೇನೆ. ಇದರ ಅರ್ಧ ಕೆಲಸ ಈಗಾಗಲೇ ನಾವು ಚುನಾವಣೆಯಲ್ಲಿ ಮುಗಿಸಿದ್ದೇನೆ, ಅರ್ಧ ಕಮಿಟಿಯಲ್ಲಿ ಇಟ್ಕೊಂಡಿದ್ದೇವೆ. ಮಳೆ ಜಾಸ್ತಿ ಆಗಿದ್ದರಿಂದ ಕಾಮಗಾರಿ ಮಾಡಲಿಕ್ಕೆ ಆಗಿಲ್ಲ. ತುಂಬ ಮಳೆ ಇತ್ತು, ಹೀಗಾಗಿ ಕಾಮಗಾರಿಯನ್ನು ನಾವು ನಿಲ್ಲಿಸಿದ್ವಿ. ಯಾರೋ ಸುಮ್ಮನೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ